ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ 4ಕ್ಕೆ ಸ್ವಾಗತ. ನಿಮಗೆ ಗೂಗಲ್ ಖಂಡಿತ ಗೊತ್ತೇ ಇದೆ. ಅದರ ಮಾತೃ ಸಂಸ್ಥೆ ಅಲ್ಫಾಬೆಟ್ ಅನ್ನುವಂಥದ್ದು ಅಮೆರಿಕದಲ್ಲಿ ಬರೋಬ್ಬರಿ 32 ಮಿಲಿಯನ್ ಅಂದರೆ 3,20,00,000 ಸೊಳ್ಳೆಗಳನ್ನು ಬಿಡುಗಡೆ ಮಾಡಲಿಕ್ಕಾಗಿ, ಅಂದರೆ ಪರಿಸರಕ್ಕೆ ಬಿಡುಗಡೆ ಮಾಡಲಿಕ್ಕಾಗಿ ಸರ್ಕಾರದ ಅನುಮೋದನೆ ಕೋರಿದೆ ಎನ್ನುವಂಥ ಸುದ್ದಿ ಇವತ್ತು ವಿಶ್ವದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಇದರ ಪ್ರಶ್ನೆ ಏನಂತಂದರೆ, ಗೂಗಲ್ ಸೊಳ್ಳೆಗಳನ್ನು ಯಾಕೆ ಸಾಕ್ತಾ ಇದೆ ಮತ್ತು ಅವುಗಳನ್ನು ಯಾಕೆ ಬಿಡಲು ಹೊರಟಿದೆ, ಇದರಿಂದ ಮಾನವರಿಗೇನಾದರೂ ಅಪಾಯ ಇದೆಯಾ ಅನ್ನೋದೆಲ್ಲ ಪ್ರಶ್ನೆಗಳು ಖಂಡಿತ ಕಾಡ್ತವೆ. ವಿಷಯಕ್ಕೆ ಬರೋಣ. ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾ ರಾಜ್ಯಗಳಲ್ಲಿ ಡೆಂಗ್ಯೂ, ಜೀಕಾ ಮತ್ತು ಚಿಕನ್ ಗುನ್ಯಾ ರೋಗಗಳನ್ನು ಹರಡುವಂತಹ ಒಂದು ವಿಶೇಷ ರೀತಿಯ ಸೊಳ್ಳೆಗಳು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿವೆ. ಹಾಗಾಗಿ ಏನಾಗಿದೆ ಅಂತಂದರೆ, ಅಲ್ಫಾಬೆಟ್ ಸಂಸ್ಥೆ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರ ಡಿಬಗ್ ಯೋಜನೆ ಹೊಸ ತಂತ್ರಜ್ಞಾನವನ್ನು ಬಳಸ್ತಾ ಇದೆ. ಪ್ರಯೋಗಾಲಯದಲ್ಲಿ ವಿಶೇಷವಾಗಿ ಬೆಳೆಸಿದ ಗಂಡು ಸೊಳ್ಳೆಗಳನ್ನು ಮಾತ್ರ ಆ ಮೂಲಕ ಪರಿಸರಕ್ಕೆ ಬಿಡುಗಡೆ ಮಾಡಬೇಕು ಅಂತ. ನಿಮಗೆ ಗೊತ್ತಿರಲಿ, ಗಂಡು ಸೊಳ್ಳೆಗಳು ಮನುಷ್ಯರನ್ನು ಕಚ್ಚೋದೇ ಇಲ್ಲ. ಹಾಗಾಗಿ ಮನುಷ್ಯರಿಗೆ ನೇರವಾಗಿ ಏನು ಅಪಾಯ ಆಗೋದಿಲ್ಲ. ಹಾಗಾದರೆ ಈ ಗಂಡು ಸೊಳ್ಳೆಗಳನ್ನು ಯಾಕೆ ರೆಡಿ ಮಾಡಿದ್ರು ಅಂತ ಕೇಳಿದರೆ, ಈ ಸೊಳ್ಳೆಗಳಲ್ಲಿ ಓಲ್ಬಾಚಿಯಾ ಎಂಬ ಒಂದು ವಿಶೇಷ ಬ್ಯಾಕ್ಟೀರಿಯಾವನ್ನು ಸೇರಿಸಲಾಗಿದೆ. ಹಾಗೆ ಬಿಡುಗಡೆ ಮಾಡಲ್ಪಟ್ಟ ಗಂಡು ಸೊಳ್ಳೆಗಳು ಕಾಡಿನ ಹೆಣ್ಣು ಸೊಳ್ಳೆಗಳೊಂದಿಗೆ ಸಂಯೋಗ ಮಾಡಿದಾಗ ಅವುಗಳಿಂದ ಹುಟ್ಟುವ ಮೊಟ್ಟೆಗಳು ಸರಿಯಾಗಿ ಬೆಳೆಯೋದಿಲ್ಲ, ಬೆಳೆದರೂ ಕೂಡ ಒಡೆಯೋದಿಲ್ಲ ಅನ್ನುವ ಒಂದು ಕಲ್ಪನೆ. ಹಾಗಾಗಿ ಆ ಪ್ರದೇಶದಲ್ಲಿ ರೋಗ ಹರಡುವ ಸೊಳ್ಳೆಗಳ ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ಸರಳವಾಗಿ ಹೇಳಬೇಕಂದ್ರೆ, ಸೊಳ್ಳೆಗಳನ್ನು ಕೊಲ್ಲಿಕ್ಕೆ ಮತ್ತೊಂದು ಸೊಳ್ಳೆಯನ್ನೇ ಬಳಸುವಂಥ ತಂತ್ರಜ್ಞಾನ ಇದು. ಹಾಗಾಗಿ ಇದರಿಂದ ಡೆಂಗ್ಯೂ ಹರಡುವಿಕೆ ಕಡಿಮೆ ಆಗ್ಬೋದು, ಜೀಕಾ, ಚಿಕನ್ ಗುನ್ಯಾ ಇತ್ಯಾದಿ ಸೋಂಕುಗಳ ನಿಯಂತ್ರಣ ಮಾಡಲಿಕ್ಕಾಗತ್ತೆ, ಕೀಟನಾಶಕಗಳ ಬಳಕೆ ಕೂಡ ಕಡಿಮೆ ಆಗುತ್ತೆ ಮತ್ತು ಇದು ಅತ್ಯಂತ ಪರಿಸರ ಸ್ನೇಹಿ ವಿಧಾನ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದರೆ ಆ ಕಡೆ ಪರಿಸರ ವಿರೋಧಿಗಳು, ಪರಿಸರ ತಜ್ಞರು ಏನು ಮಾಡ್ತಾ ಇದ್ದಾರೆ, ಇದು ಪರಿಸರಕ್ಕೆ ವಿರೋಧ ಆಗಬಹುದು, ಪ್ರಕೃತಿಯ ಸಮತೋಲನದ ಮೇಲೆ ಪರಿಣಾಮ ಬೀರ್ಬೋದು, ಅದನ್ನು ತಿನ್ನುವಂಥ ಸೊಳ್ಳೆಗಳನ್ನು ತಿಂದು ಜೀವಿಸುವಂಥ ಪ್ರಾಣಿ ಪಕ್ಷಿಗಳು ಏನಿವೆ ಅವುಗಳ ಮೇಲೆ ಪರಿಣಾಮ ಬೀರ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಪರ್ಮಿಷನ್ ಕೊಟ್ಟರೆ ಗೂಗಲ್ ಸಂಸ್ಥೆ ಬರೋಬ್ಬರಿ 3,20,00,000 ಸೊಳ್ಳೆಗಳನ್ನು ಬಿಡುಗಡೆ ಮಾಡ್ತದೆ. ಆಮೇಲೆ ಏನಾಗತ್ತೆ, ಅವ್ರು ಅಂದುಕೊಂಡಾಗೆ ಆಗತ್ತಾ ಇಲ್ವಾ ಅನ್ನೋದನ್ನು ಮುಂದಿನ ದಿನಗಳು ನಿರ್ಣಯ ಮಾಡಲಿಕ್ಕಿವೆ. ಸೊಳ್ಳೆ ನಿಯಂತ್ರಣ ಹೀಗೂ ಮಾಡ್ತಾರೆ ನೋಡಿ. ಎನಿವೆ, ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬರ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.